ಮುರಿದೋಗಿರ್ತಕ್ಕಂಥದ್ದಂಥ ಏಕದಂತ ಲೆಫ್ಟ್ ಎಡಗೈಯಲ್ಲಿ ಲಾಡು ಹಿಡಿದಿದ್ದಾರೆ, ಅಂಕುಶ ಮತ್ತು ಪಾಯಸ ಹಿಡಿದಿದ್ದಾರೆ. ಈ ಗಣಪತಿಯನ್ನು ಒಂದೇ ಕಲ್ಲನ್ನು ಯೂಸ್ ಮಾಡಿಕೊಂಡು ಈ ಒಂದು ಗಣಪತಿಯನ್ನು ಕೆತ್ತನೆ ಮಾಡಿದ್ದಾರೆ. ಇದಕ್ಕೆ ಏಕಶಿಲೆ ಗಣಪತಿ ಅಂತ ಕೂಡ ಕರೀತಾರೆ. ಹಾಗೆಯೇ ಈ ಗಣಪತಿಗೆ ಮತ್ತೊಂದು ಹೆಸರಿಂದ ಕರೆಯಲಾಗುತ್ತೆ. ಆ ಹೆಸರು ಏನಪ್ಪ ಅಂದರೆ ಗೌರಿ ಗಣೇಶ. ಸರ್ ಸ್ನೇಹಿತರೆ ನಮಸ್ಕಾರ. ಇವಾಗ ನಾವಿರೋದು ಸಾಸಿವೆ ಕಾಳು ಗಣಪತಿ ದೇವಸ್ಥಾನ ಹತ್ರ ಇದ್ದೀವಿ. ನಮ್ಮ ಜೊತೆಗೆ ಗೈಡು ದುರ್ಗೇಶ್ ಸರ್ ಇದ್ದಾರೆ. ಬನ್ನಿ ನೋಡೋಣ ಈ ದೇವಸ್ಥಾನದ ಬಗ್ಗೆ ಯಾವ ರೀತಿಯಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾರಂತ, ಸಂಪೂರ್ಣವಾಗಿ ಸಾಸಿವೆ ಕಾಳು ಗಣಪತಿಯ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸರ್ ನಾವೀಗ ಸಾಸಿವೆ ಕಾಳು ಗಣೇಶನ ದೇವಸ್ಥಾನದಲ್ಲಿದ್ದೀವಿ. ಸರ್ ಅಕಾರ್ಡಿಂಗ್ ಟು ಇನ್ಸ್ಕ್ರಿಪ್ಷನ್ನು ಅಂದರೆ ಶಾಸನ ಪ್ರಕಾರ ಈ ಒಂದು ಗಣಪತಿಯನ್ನು ಒಬ್ಬ ವ್ಯಾಪಾರಿ ಮಲ್ಲಯ್ಯ ಶೆಟ್ಟಿ ಅನ್ನೋದು ವ್ಯಾಪಾರಿ, ಅಂದರೆ ಈಗಿನ ಚಂದ್ರಗಿರಿ, ತಿರುಪತಿ ಪಕ್ಕದಲ್ಲಿ ಚಂದ್ರಗಿರಿ ಅನ್ನುವಂಥ ಒಂದು ಊರಿನಿಂದ ಆತ ವ್ಯಾಪಾರಕ್ಕೆ ಅಂತೇಳಿ ಬರ್ತಾನೆ. ಅಲ್ಲಿ ಒಂದು ಮುಂದುಗಡೆ ಒಂದು ಪುರ ಕಾಣಿಸುತ್ತೆ. ಅಲ್ಲಿ ಅಂದರೆ ಕೃಷ್ಣ ದೇವಸ್ಥಾನದ ಎದುರುಗಡೆ ಒಂದು ಮಾರುಕಟ್ಟೆ ಇತ್ತು, ಮಂಗಳವಾರದ ಸಂತೆ ಬಜಾರ್ ಅಂತೇಳಿ. ಆ ಒಂದು ಕೃಷ್ಣಾಪುರದ ಮಾರುಕಟ್ಟೆಯಲ್ಲಿ ಆತ ಸಾಸಿವೆ ಮಾರಾಟ ಮಾಡಿಬಿಟ್ಟು ತನಗೆ ಬಂದಿರತಕ್ಕಂಥ ಲಾಭದಿಂದ ಈ ಒಂದು ಒಂದು ಗಣಪತಿಯನ್ನು ನಿರ್ಮಾಣ ಮಾಡ್ತಾನೆ. 1506ರಲ್ಲಿ ರಾಜ ಕೃಷ್ಣದೇವರಾಯರ ಅಣ್ಣ ವೀರ ನರಸಿಂಹರಾಯನ ಪರ್ಮಿಷನ್ ತೊಗೊಳ್ತಾನೆ. ಪ್ರಭು, ನಾನು ಒಬ್ಬ ವ್ಯಾಪಾರ ಮಾಡಿಬಿಟ್ಟು ನಾನು ನಿಮಗೆ ಟ್ಯಾಕ್ಸ್ ಕಟ್ಟಬೇಕು. ಟ್ಯಾಕ್ಸ್ನ ಹಣದಿಂದ ಮತ್ತು ನನ್ನ ಸೇವಿಂಗ್ಸ್ ಹಣದಿಂದ, ನಾನು ಸೇವ್ ಮಾಡಿರ್ತಕ್ಕಂಥ ಹಣದಿಂದ ನಾನೊಬ್ಬ ವ್ಯಾಪಾರಿಯಾಗಿ ಸಾಮಾನ್ಯ ಪ್ರಜೆಗಳಿಗೆ ಅಂತೇಳಿ ಒಂದು ಗಣಪತಿಯನ್ನು ಕಟ್ಟಿಸ್ತೀನಿ ಅಂತೇಳಿ ಆತನ ಪರ್ಮಿಷನ್ನ ತೊಗೊಂಡು ತನ್ನ ಬಜೆಟಿಗೆ ತಕ್ಕಂತೆ ಈಗ ಒಂದು ಗಣಪತಿಯನ್ನು ಸ್ಥಾಪನೆ ಮಾಡ್ತಾನೆ. ಈ ಗಣಪತಿಗೆ ಗರ್ಭಗುಡಿ ಇಲ್ಲ ಸರ್, ಓಪನ್ ಮಂಟಪದಲ್ಲಿ ಆ ಒಂದು ಗಣಪತಿಯನ್ನು ಸ್ಥಾಪನೆ ಮಾಡಿದರೆ ಅದಕ್ಕೆ ಓಪನ್ ಪೆವಿಲಿಯನ್ ಅಂತ ಕೂಡ ಕರೀತಾರೆ. ಹಾಗೆಯೇ ಈ ಗಣಪತಿಯ ಎತ್ತರ ಬಂದು 9 ಅಡಿ ಎತ್ತರ ಇದೆ. 4 ಭುಜಗಳುಳ್ಳಂಥ ಗಣಪತಿ. ಬಲಗೈಯಲ್ಲಿ ಮುರಿದೋಗಿರ್ತಕ್ಕಂಥದ್ದಂಥ ಏಕದಂತ ಲೆಫ್ಟ್ ಎಡಗೈಯಲ್ಲಿ ಲಾಡು ಹಿಡಿದಿದ್ದಾರೆ, ಅಂಕುಶ ಮತ್ತು ಪಾಯಸ ಹಿಡಿದಿದ್ದಾರೆ. ಈ ಗಣಪತಿಯನ್ನು ಒಂದೇ ಕಲ್ಲನ್ನು ಯೂಸ್ ಮಾಡಿಕೊಂಡು ಈ ಒಂದು ಗಣಪತಿಯನ್ನು ಕೆತ್ತನೆ ಮಾಡಿದ್ದಾರೆ. ಇದಕ್ಕೆ ಏಕಶಿಲೆ ಗಣಪತಿ ಅಂತ ಕೂಡ ಕರೀತಾರೆ. ಹಾಗೆಯೇ ಈ ಗಣಪತಿಗೆ ಮತ್ತೊಂದು ಹೆಸರಿಂದ ಕರೆಯಲಾಗುತ್ತೆ. ಆ ಹೆಸರು ಏನಪ್ಪ ಅಂದರೆ ಗೌರಿ ಗಣೇಶ. ಸರ್ ಗೌರಿ ಗಣೇಶ ಅಂತ ಯಾಕೆ ಕರೀತಾರೆ ಅಂದರೆ ತಾಯಿ ಪಾರ್ವತಿ ದೇವಿ ತನ್ನ ತೊಡೆ ಮೇಲುಗಡೆ ಗಣಪತಿಯನ್ನು ಕೂರಿಸ್ಕೊಂಡು ಈ ಥರ ಹಪ್ಕೊಂಡಿರೋ ಹಾಗೆ ಒಂದು ಕೆತ್ತನೆ ಕೂಡ ನಾವು ಹಿಂದ್ಗಡೆಯಿಂದ ನೋಡ್ಬೋದು. ಹಾಗಾಗಿ ಈ ಒಂದು ಗಣಪತಿಗೆ ಗೌರಿ ಗಣೇಶ ಅಂತ ಕೂಡ ಕರೀತಾರೆ. ಹಾಗೆಯೇ ಗಣಪತಿಯ ಮಂಟಪ ಏನಿದೆಯಲ್ಲ, ಓಪನ್ ಮಂಟಪ, ಈ ಒಂದು ಮಂಟಪದ ಕೆಳಗಡೆ ಇರತಕ್ಕಂಥ ಹಾಸು ಬಂಡೆ ಇಲ್ಲಿಂದ ಸ್ಟಾರ್ಟ್ ಆಗಿ ಅಪ್ ಟು ಹೇಮಕೂಟದ ಹಿಲ್ಲಿಂದ ವಿರೂಪಾಕ್ಷ ದೇವಸ್ಥಾನದವರೆಗೂ ಇದು ಏಕಶಿಲೆ ಬಂಡೆ ಇದೆ. ಒಂದೇ ಕಲ್ಲು ಏಕಶಿಲಾ ಬಂಡೆ ಅಂತ ಕರೀತಾರೆ. ಈ ಏಕಶಿಲಾ ಬಂಡೆ ಮೇಲ್ಗಡೆ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೇನೇ ಇದಕ್ಕೆ ಯಾವುದೇ ರೀತಿ ಫೌಂಡೇಶನ್ ಕೂಡ ನಾವು ನೋಡಲಿಕ್ಕೆ ಸಿಗಲ್ಲ. ನಮಗೆ ಇಂಟರ್ಲಾಕಿಂಗ್ ಸಿಸ್ಟಮ್ನ ಯೂಸ್ ಮಾಡಿಕೊಂಡು ಒಂದು ಕಲ್ಲಿಗೂ ಮತ್ತೊಂದು ಕಲ್ಲಿಗೂ ಈ ಥರ ಜೋಡಣೆ ಮಾಡಿ ಲಿಂಕ್ ಮಾಡಿಬಿಟ್ಟು ಆ ಒಂದು ಪಿಲ್ಲರ್ಸ್ಗಳನ್ನು ಮತ್ತು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಮತ್ತು ಇಲ್ಲಿ ಶಾಸನ ಕೂಡ ನಾವು ನೋಡ್ಬೋದು. ಇಲ್ಲಿ ಈ ಗ್ಲಾಸ್ ಏನು ಹಾಕಿದ್ದಾರೆ ಅದರ ಕೆಳಗಡೆ ತೆಲುಗಿನಲ್ಲಿ ಶಾಸನ ಬರೆದಿದ್ದಾರೆ. ಈ ದೇವಸ್ಥಾನವನ್ನು ಯಾರು ಕಟ್ಸಿದ್ರು, ಯಾತಕ್ಕ ಕಟ್ಸಿದ್ರು, ಯಾವ ಶತಮಾನದಲ್ಲಿ ಕಟ್ಸಿದ್ರು, ಹೆಂಗೆ ಕಟ್ಸಿದ್ರು ಅಂತೇಳಿ ಸಂಪೂರ್ಣವಾಗಿ ತೆಲುಗಿನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಬ್ಬ ವ್ಯಾಪಾರಿ ಕಟ್ಸಿರ್ತಕ್ಕಂಥ ಗಣೇಶನಿಗೆ ಸಾಸಿವೆ ಕಾಳು ಗಣೇಶ ಅಂತ ಕರೀತಾರೆ. ಯಾಕಂದರೆ ಸಾಸಿವೆ ಮಾರಾಟ ಮಾಡಿ ತನಗೆ ಬಂದಿರತಕ್ಕಂಥ ಲಾಭದಿಂದ ಈ ಗಣಪತಿಯನ್ನು ಪ್ರಜೆಗಳಿಗೆ ಅಂತೇಳಿ ನಿರ್ಮಾಣ ಮಾಡ್ತಾನೆ. ಅದರ ಸಲುವಾಗಿ ಇದಕ್ಕೆ ಸಾಸಿವೆ ಕಾಳು ಅಂತ ಕರೀತಾರೆ. ಇನ್ನೊಂದು ಗಣಪತಿ ಇದೆ, ನಾವು ನೆಕ್ಸ್ಟ್ ಹೋಗೋಣಂತೆ ಆ ಕಡಲೆಕಾಳು ಗಣೇಶಗೆ. ಆ ಕಡಲೆಕಾಳು ಗಣೇಶದ ಇತಿಹಾಸನ ನಿಮಗೆ ಅಲ್ಲೇ ಹೇಳ್ತೀನಿ. ಮತ್ತು ನಾವು ಹಿಂಭಾಗಕ್ಕೆ ಒಂದು ಎಡಭಾಗದಿಂದ ನಾವು ಪ್ರದಕ್ಷಿಣೆ ಏನಾಗ್ತಿಲ್ಲ, ಪ್ರದಕ್ಷಿಣೆ ಆಗ್ತಾ ಬಂದಾಗ ಇಲ್ಲಿ ಮೂರ್ತಿ ಹಿಂದ್ಗಡೆ ನೋಡಿದ್ರೆ ಇಲ್ಲಿ ತಾಯಿ ಪಾರ್ವತಿ ದೇವಿಯ ಚಿತ್ರಣ ನಾವು ನೋಡ್ಬೋದು. ತಾಯಿ ಪಾರ್ವತಿ ದೇವಿ ತೊಡೆ ಮೇಲ್ಗಡೆ ಗಣಪತಿಯನ್ನು ಕೂರಿಸ್ಕೊಂಡು ಈ ಥರ ಕೂರಿಸ್ಕೊಂಡಿದ್ದಾರೆ. ಹಾಗಾಗಿ ಈ ಗಣಪತಿಗೆ ಗೌರಿ ಗಣೇಶ ಅಂತ ಕೂಡ ಕರೀತಾರೆ. ಓಕೆ, ಇದು ವಿಶೇಷತೆ. ಇದು ಪಾರ್ವತಿ ಮೇಲೆ ಗಣಪತಿಯ ತಾಯಿ ಪಾರ್ವತಿ ದೇವಿಯ ತೊಡೆ ಮೇಲ್ಗಡೆ ಗಣಪತಿ ಕೂತ್ಕೊಂಡಿರೋದು. ಹಾಗಾಗಿ ಗೌರಿ ಗಣೇಶ ಅಂತ ಕೂಡ ಕರೀತಾರೆ ಸರ್. ಇಲ್ಲಿ ಸಿಮೆಂಟ್ ಯಾವುದು ಬಳಸಿಲ್ಲ. ಇಲ್ಲ, ಇದರಲ್ಲಿ ಯಾವುದೇ ಸಿಮೆಂಟ್ ಇಲ್ಲ. ಇದೆಲ್ಲ ಕಲ್ಲು, ಇಲ್ಲಿರ್ತಕ್ಕಂಥ ಸ್ಥಳೀಯವಾಗಿ ಸಿಗ್ತಕ್ಕಂಥ ಕಲ್ಲು ಬಂಡೆ. ಮೇಲೆಲ್ಲ ಗಾರೆಯನ್ನು ಯೂಸ್ ಮಾಡಿದ್ದಾರೆ, ಇಟ್ಟಿಗೆ ಮತ್ತು ಗಾರೆ. ಮತ್ತು ಮೇಲ್ಗಡೆ ಎಲ್ಲ ಕಾಣ್ತಕ್ಕಂಥದ್ದು ಅದೆಲ್ಲ ಹೇಮಕೂಟ ಗ್ರೂಪ್ ಆಫ್ ಶಿವ ಟೆಂಪಲ್ಸ್ ಅಂತ ಕರಿತೀವಿ. ಹೇಮಕೂಟ ಬೆಟ್ಟ ಆಗಲೇ ನಿಮಗೆ ವಿರೂಪಾಕ್ಷ ದೇವಸ್ಥಾನದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೀನಿ ಹೇಮಕೂಟದ ಬೆಟ್ಟದ ಬಗ್ಗೆ. ಹಾಗೆಯೇ ಡಬಲ್ ಸ್ಟೋರೇಜ್ ಮಂಟಪ ಏನು ಕಾಣಿಸುತ್ತಲ್ಲ, ಅಲ್ಲಿ ಸನ್ಸೆಟ್ ಕೂಡ ನೋಡ್ಲಿಕ್ಕೆ ಹೋಗ್ತಾರೆ. ಸೂರ್ಯಾಸ್ತರದ ಒಂದು ಪ್ಲೇಸ್ ಕೂಡ ಅಂತ ಕರೀತಾರೆ, ವ್ಯೂ ಪಾಯಿಂಟ್ ಅದು. ಇದರಲ್ಲಿ ವಿಜಯನಗರದಲ್ಲಿ ಸುಮಾರು ಪರ್ವತಗಳಿದ್ದಾವೆ. ಅದರಲ್ಲಿ ಹೇಮಕೂಟ ಪರ್ವತ ಕೂಡ ಒಂದು, ಮಾತಂಗ ಪರ್ವತ, ಗಂಧಮಾಧವ ಪರ್ವತ, ಋಷಿಮುಖ ಪರ್ವತ, ಮತ್ತು ಮಾಲ್ಯವಂತ ರಘುನಾಥ ಪರ್ವತ, ಅಂಜನಾದ್ರಿ ಪರ್ವತ,
ಅದಾದಮೇಲೆ ರತ್ನಕೂಟ ಪರ್ವತ ಅಂತೇಳಿ, ಅದರಲ್ಲಿ ಅತಿ ಪುರಾತನವಾಗಿರ್ತಕ್ಕಂಥ ಪರ್ವತ ಅಂದರೆ ಹೇಮಕೂಟ ಪರ್ವತ. ಆವಾಗಿನ ಕಾಲಕ್ಕೆ ಸಾಸಿವೆ ಅಂದರೆ ಸಾಮಾನ್ಯ ಪ್ರಜೆಗಳು ಇಲ್ಲಿಂದ ದರ್ಶನ ಮಾಡಿಕೊಂಡು ಮೇಲಿಗಡೆ ಹತ್ತಲಿಕ್ಕೆ ಮೆಟ್ಲು ಮಾಡಿದ್ದಾರೆ. ಮೆಟ್ಲು ಹತ್ಕೊಂಡು ಅಲ್ಲಿ ಚೆಕಿಂಗ್ ಮಾಡ್ಕೊಂಡು ಅವ್ರಗಳಿಗೆ ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ರಾಜಮಾರ್ಗ ಎಂಟ್ರಿ ಇಲ್ಲಿಂದನೇ ಡೈರೆಕ್ಟ್ ಎಂಟ್ರಿ ಹೋಗ್ಬೇಕು. ಫಸ್ಟ್ ಎಂಟ್ರೆನ್ಸ್ ಇದೆ ನಮ್ಮ ಸಾಸಿವೆ ಕಾಳು ಗಣೇಶ. ಬಟ್ ಈ ಒಂದು ಗಣಪತಿಗೆ ಇವತ್ತು ಪೂಜೆ ನಡೀತಾ ಇಲ್ಲ ಸರ್. ಯಾಕೆ ಪೂಜೆ ನಡೀತಾ ಇಲ್ಲ ಅಂದರೆ ಗಣಪತಿಯ ಸೊಂಡ್ಲು ಹೊಡೆದಾಕಿದ್ದಾರೆ, ಮತ್ತು ಅಂದರೆ ಯುದ್ಧದಲ್ಲಿ ನಾಶ ಆಗಿದೆ. ಹಾಗಾಗಿ ಭಿನ್ನ ಆಗಿರ್ತಕ್ಕಂಥ ಮೂರ್ತಿಗೆ ನಾವು ಪೂಜೆ ಮಾಡಲ್ಲ. ಹಾಗಾಗಿ ಇವತ್ತು ಈ ಗಣಪತಿಗೆ ಪೂಜೆ ನಡೀತಾ ಇಲ್ಲ. ಅಂದರೆ ಇದು ಗಣಪತಿ ವಿಗ್ರಹ ಅಥವಾ ಇಲ್ಲೇ ಕೆತ್ತಿರೋದು ಅಥವಾ ಸರ್ ಇದನ್ನ ಕಲ್ಲು ತಂದು ಕೆತ್ತನೆ ಮಾಡಿರೋದು. ಕಲ್ಲು ಬಂಡೆ ತಂದು ಕೆತ್ತನೆ ಮಾಡಿರೋದು. ಬಟ್ ಕಡಲೆಕಾಳು ಗಣೇಶ ಏನಿದೆಯಲ್ಲ ಅದನ್ನು ಅಲ್ಲೇ ಇರ್ತಕ್ಕಂಥ ಬೃಹತ್ ಕಲ್ಲು ಬಂಡೆಯನ್ನು ಯೂಸ್ ಮಾಡಿಕೊಂಡು ಕೆತ್ತನೆ ಮಾಡಿರೋದು. ಓಕೆ. ಬಟ್ ಬೇರೆ ದೇವಾಲಯಗಳಲ್ಲಿ ಸ್ವಲ್ಪ ಬೆಳಿತಾವಂತ ಕರೀತಾರೆ. ಬಟ್ ಇಲ್ಲಿ ಆ ಥರದ್ದೇನಿಲ್ಲ. ಯಾಕಂದರೆ ಇದೆಲ್ಲ ತಾಳಿಕೋಟೆ ಯುದ್ಧದಲ್ಲಿ ಎಲ್ಲ ನಾಶ ಆಗಿದ್ದಾವೆ ದೇವಸ್ಥಾನ. ಸರ್ ಇಲ್ಲಿ ಗಣಪತಿಯ ಒಂದು ಗಮನಿಸಬೇಕಾದ ವಿಷಯ ಏನಂದರೆ, ಇಲ್ಲಿ ಗಣಪತಿಗೆ ಬಹಳಷ್ಟು ನಮ್ಮ ಪ್ರವಾಸಿಗರು ಕೇಳ್ತಾರೆ ಈ ಗಣಪತಿಗೆ ಪೂಜೆ ಮಾಡ್ತಾರೆ ಏನಂತೇಳಿ. ಬಟ್ ಇಲ್ಲಿ ಗಣಪತಿಗೆ ಪೂಜೆ ಆಗಲ್ಲ ಸರ್. ಯಾಕೆ ಆಗಲ್ಲ ಅಂದರೆ ತಾಳಿಕೋಟೆ ಯುದ್ಧದಲ್ಲಿ ನಾಶ ಆಗುತ್ತೆ ಗಣಪತಿ. ಯಾಕಂದರೆ ಇದನ್ನು ಸೊಂಡ್ಲನ್ನು ಹೊಡೆದಾಕ್ತಾರೆ. ಹಾಗಾಗಿ ಭಿನ್ನ ಆಗಿರ್ತಕ್ಕಂಥ ಮೂರ್ತಿಗೆ ನಾವು ಪೂಜೆ ಮಾಡಲ್ಲ. ಹಾಗೆಯೇ ಗಣಪತಿ ಹೊಟ್ಟೆ ಮೇಲ್ಗಡೆ ಹಾವು ಇರುತ್ತೆ. ಅದು ಕಂಪಲ್ಸರಿ ಎಲ್ಲ ಒಂದು ಗಣಪತಿಯ ಹೊಟ್ಟೆ ಮೇಲ್ಗಡೆ ಹಾವು ಇರುತ್ತೆ. ಶೇಷನಾಗ ಅಂತ ಕೂಡ ಕರೀತಾರೆ. ಅದೇ ರೀತಿ ನಾವು ಈಗ ಲಡ್ಡು ತಿನ್ಬೇಕಾದ್ರೆ ಗಣಪತಿ ಆತನ ಹೊಟ್ಟೆ ಉಬ್ತಾ ಹೋಗುತ್ತೆ. ಅವಾಗ ಆ ಹೊಟ್ಟೆಯನ್ನು ತಡಿಲಿಕ್ಕೆ ಪಕ್ಕದಲ್ಲೇ ಒಂದು ಸ್ನೇಕ್ ಹೋಗ್ತಾ ಇರುತ್ತೆ. ಅದನ್ನು ತಗೊಂಡು ಅವ್ರು ಕಟ್ತಾರೆ. ಹಾಗಾಗಿ ಯಾವ ಒಂದು ಗಣಪತಿ ಈಗಲೂ ಕೂಡ ನಾವು ನೋಡುವ ಗಣೇಶ ಹೊಟ್ಟೆ ದೊಡ್ಡದಾಗಬಾರ್ದು. ಅದನ್ನು ಸ್ಟಾಪ್ ಮಾಡಲಿಕ್ಕೆ ಅಂದರೆ ಗಣಪತಿ ಹೊಟ್ಟೆಯನ್ನು ತಡಿಲಿಕ್ಕೆ ಗಣಪತಿ ಅದನ್ನು ಒಂದು ಸ್ನೇಕನ್ನು ಕಟ್ತಾರೆ. ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ. ನಿಮಗೇನಾಗಿದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ.